ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಿರುವ 207ನೇ ಭೀಮಾ ಕೊರೆಗಾಂ ವಿಜಯೋತ್ಸವದ ಅಂಗವಾಗಿ 12ರಂದು ನಂಜನಗೂಡಿನಲ್ಲಿ ನಡೆಯುವ ಜನಜಾಗೃತಿ ಸಮಾವೇಶ ಹಿನ್ನೆಲೆಯಲ್ಲಿ ನಂಜನಗೂಡಿನ ಡಾ. ಬಿ. ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಭೀಮಾ ಕೊರೆಗಾಂ ವಿಜಯೋತ್ಸವದ ಜಾಗೃತಿ ರಥಕ್ಕೆ ಚಾಲನೆ ನೀಡಲಾಯಿತು. ನಂಜನಗೂಡು ನಗರದ ಸಂವಿಧಾನ ಶಿಲ್ಪಿ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಪ್ರತಿ ವರ್ಷವೂ ನಾವು ನಂಜನಗೂಡಲ್ಲಿ ಭೀಮಾ ಕೊರೆಗಾಂ ವಿಜಯೋತ್ಸವನ್ನ ಜನವರಿ 1ನೇ ತಾರೀಕು ನಾವು ಟ್ಯಾಬ್ಲೋ ಉದ್ಘಾಟನೆ ಮಾಡೋ ಮುಖಾಂತರ ಆಚರಣೆ ಮಾಡ್ತೀವಿ. ಇವತ್ತು 2025ರ ಇವತ್ತು ನಾವು 207ನೇ ಭೀಮಾ ಕೊರೆಗಾಂ ವಿಜಯೋತ್ಸವ ಟ್ಯಾಬ್ಲೋ ಉದ್ಘಾಟನೆಗೆ ಮೈಸೂರಿನ ಪ್ರಜಾವಾಣಿ ಪತ್ರಿಕೆಯ ಚೀಫ್ ಬ್ಯೂರೋ ಮುಖ್ಯಸ್ಥರಾದಂಥ ಪ್ರಗತಿಪರರು ಆದಂಥ ನಮ್ಮ ನರಸಿಂಹಮೂರ್ತಿ ಅವರು ಈ ಒಂದು ಟ್ಯಾಬ್ಲೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಮತ್ತೊಬ್ಬರು ನಗರಸಭಾ ಇವತ್ತು ಜನವರಿ 1 ಭೀಮಾ ಕೊರೆಗಾಂ ವಿಜಯೋತ್ಸವದ ದಿನ. ಭಾರತದಲ್ಲಿ ನಡೆದಂಥ ಅಸ್ಪೃಶ್ಯತೆಯ ವಿರುದ್ಧದ ಒಂದು ಹೋರಾಟಕ್ಕೆ ಒಂದು ಮುನ್ನುಡಿ ಬರೆದಂಥ ದಿನ. ಬ್ರಿಟಿಷರ ಜೊತೆಗೆ ಸೇರಿ ಮಹಾರ್ ಜನಾಂಗದವರು ಏನು ಪೇಶ್ವೆಯವರ ವಿರುದ್ಧ ಒಂದು ಜಯ ಗಳಿಸಿದ್ರು, ಅದು ಬ್ರಿಟಿಷಿನವರಿಗೆ ಕೊಟ್ಟಂಥ ಒಂದು ಸಪೋರ್ಟ್ ಆಗಿರಲಿಲ್ಲ. ಅದು ಅವರು ಅನುಭವಿಸ್ತಾ ಇದ್ದಂಥ ಒಂದು ಅಸ್ಪೃಶ್ಯತೆಯ ಕರಾಳ ನೋವು ಏನಿತ್ತು, ಸಂಕಟಗಳೇನಿತ್ತು, ಅದಕ್ಕೆ ಅವರು ತೋರಿದಂಥ ಒಂದು ದೊಡ್ಡ ಪ್ರತಿರೋಧವಾಗಿತ್ತು. ಆ ಪ್ರತಿರೋಧದ ಭಾಗವಾಗಿಯೇ ಇವತ್ತಿಗೂ ಕೂಡ 206 ವರ್ಷಗಳ ಹಿಂದೆ ನಡೆದಂಥ ಒಂದು ಯುದ್ಧ ಮತ್ತು ಅದರ ಗೆಲುವನ್ನು ಇವತ್ತು ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ. ಆ ಸ್ಮರಣೆಯ ಜೊತೆಗೆ ನಾವು ಏನು ತಲತಲಾಂತರಗಳಿಂದ ಒಂದು ಶೋಷಿತ ಜನಾಂಗ ಆ ನೋವನ್ನು ಅನುಭವಿಸ್ತಾ ಇತ್ತು, ಆ ನೋವಿನ ವಿರುದ್ಧ ಸೆಟೆದು ನಿಂತಹ ಒಂದು ಅದ್ಭುತವಾದ ಒಂದು ಸಂದರ್ಭ ಅದು. ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ 500 ಜನ ಮಹಾರ್ ಸೈನಿಕರು ಏನಿದ್ರು 25,000 ಪೇಶ್ವೆ ಸೈನಿಕರ ವಿರುದ್ಧ ಅವರು ಏನು ವೀರ ಮರಣವನ್ನು ಅಪ್ಪಿದ್ರು. ಸೊ ಆ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಅಂಬೇಡ್ಕರ್ ಅವರು ಕೂಡ ಈ ಏನಿದೆ ಸ್ಮಾರಕಕ್ಕೆ ಪ್ರತಿ ವರ್ಷ ಅವರು ಭೇಟಿ ಕೊಡ್ತಾ ಇದ್ರು. ಅದು ಒಂದು ರೀತಿ ಹೋರಾಟದ ಒಂದು ಪ್ರೇರಣೆಯಾಗಿ ಅವರು ಅದನ್ನು ಗ್ರಹಿಸಿದರು ಅಂತ ಅನ್ನೋದು. ಸೊ ಈ ಒಂದು ಸಂದರ್ಭದಲ್ಲಿ ದೇಶದ ಬಹುಸಂಖ್ಯಾತ ಜನ ಹೊಸ ವರ್ಷಾಚರಣೆ ಅಂತ ಬೇರೆ ಯಾವ್ಯಾವ ರೀತಿಯೂ ಆಚರಣೆ ಮಾಡ್ತಾರೆ. ಆದರೆ ಇವತ್ತು ದೇಶದ ಅಲ್ಪಸಂಖ್ಯಾತರು, ದಲಿತರು, ಶೋಷಿತರು ಈ ಭೀಮಾ ಕೊರೆಗಾಂ ವಿಜಯೋತ್ಸವವನ್ನೇ ಒಂದು ಹೊಸ ವರ್ಷಾಚರಣೆಯಾಗಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಸಂಭ್ರಮಿಸುವ ಒಂದು ಸಂದರ್ಭ ಅಲ್ಲ, ಇದು ಒಂದು ರೀತಿ ದುಃಖಿಸುವ ಸಂದರ್ಭ. ಅಂದರೆ ಅಸ್ಪೃಶ್ಯತೆಯ